ಕೋಗಿಲು ಲೇಔಟ್ನಲ್ಲಿ ಆದಂಥ ಬೆಳವಣಿಗೆ ಸುದೀರ್ಘವಾಗಿ ನಡೀತಾ ಇದ್ದಾಗ ಮಾನ್ಯ ಸಚಿವರು ಶಾಸಕರಿಗೆ ಪಾಪ ಈಗ ಎಚ್ಚೆತ್ಕೊಂಡ್ಬಿಟ್ಟು ಪುಟಿದೆದ್ದು ಬಂದು ಸಮರ್ಥನೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಏನದು ಹಾಗೆ ಬಾಬಾ ಕೋಗಿಲು ಲೇಔಟ್ನಲ್ಲಿ ಅಕ್ರಮ ನಿವಾಸಿಗಳಿಗೆ ಪುನರ್ವಸತಿ ಕಲ್ಪಿಸ್ತಾ ಇರುವಂಥ ವಿಚಾರ ಸ್ಥಳೀಯ ಶಾಸಕರು ಸಚಿವ ಕೃಷ್ಣ ಬೈರೇಗೌಡರು ಸಮರ್ಥನೆಯನ್ನ ಮಾಡಿಕೊಳ್ತಾ ಇದ್ದಾರೆ. 2015ರಿಂದಲೂ ಅಲ್ಲಿ ವಾಸವಿದ್ದಾರೆ ಅಂತಿದ್ದಾರೆ. ಯಾಕ್ರೆ ಸುಳ್ಳು ಹೇಳ್ತೀರಾ? ಬಿಜೆಪಿ ಕಾಲದಲ್ಲಿಯೇ ಒತ್ತುವರಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅರ್ಹರಿಗೆ ಪುನರ್ವಸತಿ ಕಲ್ಪಿಸ್ತಾ ಇದ್ದೀವಿ ಅಂತ ಸಚಿವರು ಹೇಳ್ತಾ ಇದ್ದಾರೆ. ಹಾಗಿದ್ದಾಗ ಇನ್ಮೇಲೆ ಜನ ಏನ್ ಮಾಡಬೇಕು ಅಂತ ಅಂದ್ರೆ ಫಸ್ಟ್ ಅವ್ರು ಮಾತಾಡಿರೋದನ್ನ ಕೇಳಿಸ್ಕೊಳ್ಳೋಣ. ಬೈ ಕೇಸ್ ಡಿಪೆಂಡ್ ಆಗುತ್ತೆ. ಮಾಹಿತಿ ಕೊಡಿ, ನಾನು ಚೆಕ್ ಮಾಡ್ತೀನಿ. ಕೊಡಿ ಮಾಹಿತಿ ಕೊಡಿ, ನೋಡೋಣ. ನೋಡಿ, ನಾವು ಬರೀ ಫ್ಯಾಕ್ಟ್ಸ್ ಮೇಲೆ ಹೋಗ್ಬೇಕಾಗತ್ತೆ. ಕೊಡ್ತಾ ಇದೀವಲ್ಲ, ಅವ್ರಿಗೂ ಕೊಡ್ತಾ ಇದೀವಿ. ಸರ್ಕಾರ ನಾವು ಮೊದಲು ಮನೆ ಕಳ್ಕೊಂಡು ನಿರಾಶ್ರಿತರಾಗಿದ್ದೀವಿ, ನಮ್ಮ ಕಡೆ ಗಮನ ಹರಿಸ್ತಾ ಇಲ್ಲ. ಇಲ್ಲಿ ಮುಸ್ಲಿಂ ಅನ್ನೋ ಕಾರಣಕ್ಕಾಗಿ ಇನ್ನೊಂದು ಕೇರಳ ಸಿಎಂ ಎಲೆಕ್ಷನ್ ಕಾರಣಕ್ಕಾಗಿ ಸರ್ಕಾರ ತರಾತುರಿಯಲ್ಲಿ ಇವ್ರಿಗೆ ಮನೆ ಕೊಡಿ ಹೊರಟಿದ್ದಾರೆ. ನೋಡಿ, ಬೇರೆ ಯಾರು ಬಾಧಿತರಿದ್ದಾರೆ ಅವ್ರಿಗೂ ನಾವು ಪರಿಹಾರ ಕೊಡ್ತಾ ಇದ್ದೀವಿ. ಮಳೆಯಿಂದ ಏನಾದರೂ ಅವ್ರ ಮನೆಗೆ ಹಾನಿ ಆದರೆ ಇಮಿಡಿಯೇಟ್ಲಿ 1,10,000 1,20,000 ಪರಿಹಾರ ಕೊಡ್ತೀವಿ. ಜೊತೆಗೆ ಅವರಿಗೆ ಸರ್ಕಾರದಿಂದ ಒಂದು ಮನೆನೂ ಮಂಜೂರು ಮಾಡಿಕೊಡ್ತಾ ಇದ್ದೀವಿ. ಸತ್ಯವನ್ನು ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ. ವರ್ಷಕ್ಕೆ ಸಾವಿರಾರು ಮನೆ ಆ ಥರ ಕೊಡ್ತಾ ಇದ್ದೀವಿ, ಸಾವಿರಾರು ಕೋಟಿ ಖರ್ಚು ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಡೀತಾ ಇದೆ. ಸುಮ್ಮನೆ ಇನ್ನೊಬ್ಬರ ಬಗ್ಗೆ ಅಸೂಯೆ ಬೇಡ. ಬೇಕು ಅಂತಿದ್ರೆ ಕೇಳಿ, ಮತ್ತೆ ಸರ್ಕಾರ ಮಾಡೋದ್ರಲ್ಲಿ ಏನಾದರೂ ಹಿನ್ನಡೆ ಇದ್ದರೆ ಅದನ್ನು ಸರಿ ಮಾಡಿಕೊಂಡು ಅದನ್ನು ಕೊಡೋಣ. ಬಡವ್ರಿಗೆ ಜಾತಿ ಧರ್ಮ ಇದೆಲ್ಲ ಬರೋದಿಲ್ಲ. ಬಡವ್ರಿಗೆ ಸಹಾಯ ಮಾಡೋದಕ್ಕೆ ಎಲ್ಲ ಬಡವ್ರಿಗೂ ಕೂಡ ಮಾಡ್ತೇವೆ. ನೀವು ಹೇಳ್ದಂಗೆ ನಾವು ಕೊಡ್ತಾ ಇರೋದನ್ನ ಇಲ್ಲ ಅಂತ ಯಾಕೆ ಹೇಳ್ತೀರಾ? ಜನರ ಅಭಿಪ್ರಾಯ ಸತ್ಯ ಅಲ್ಲ. ನಿಮಗೆ ಡೇಟಾ ನಾನು ಪ್ರತಿ ಬಾರಿ ನಾನು ಪ್ರೆಸ್ ಮೀಟ್ ಮಾಡಿದಾಗ ನಾನೇ ಡೇಟಾ ಕೊಟ್ಟಿದ್ದೇನೆ. ಎಷ್ಟು ಮನೆಗೆ ಪರಿಹಾರ ಕೊಟ್ಟಿದ್ದೀವಿ ಅಂತ ಪ್ರತಿ ಮೀಟಿಂಗಲ್ಲಿ ನಾನು ಪ್ರೆಸ್ ಮೀಟಲ್ಲಿ ನಾನೇ ನಿಮಗೆ ಡೇಟಾ ಕೊಟ್ಟಿದ್ದೀನಿ. ಇಲ್ಲ ಸುಳ್ಳನ್ನು ಸೃಷ್ಟಿ ಮಾಡಿ ಅಭಿಪ್ರಾಯ ಅಂತ ಹೇಳಿದರೆ, ಸತ್ಯವನ್ನು ಬಿಟ್ಟು ಸುಳ್ಳೇ ಅಲ್ಲ, ನಿಮ್ದಲ್ಲ ಹೇಳ್ತಾ ಇರೋದು, ಯಾರಾದರೂ ಆಗಲಿ ಆ ರೀತಿ ಹೇಳೋರ್ಗೆ ಹೇಳ್ತಾ ಇದ್ದೀನಿ. ಬರೀ ಸುಳ್ಳಿನ ಆಧಾರದ ಮೇಲೆ ಕಂತೆಗಳನ್ನು ಕಟ್ಟಿ ಕಲ್ಪನೆಗಳನ್ನು ಭಾವನೆಗಳನ್ನು ಉದ್ರೇಕ ಮಾಡೋದ್ರಿಂದ ಯಾರ ಹೊಟ್ಟೆನೂ ತುಂಬೋದಿಲ್ಲ. ಹೊಟ್ಟೆಗೆ ಬೆಂಕಿ ಹಾಕೋ ಕೆಲಸ ಮಾಡಬಾರ್ದು. ಜನಗಳ ಹೊಟ್ಟೆ ಹಸಿವನ್ನು ನೀಗಿಸುವಂಥ ಕೆಲಸ ನಾವು ಮಾಡಬೇಕು. ದಾಖಲೆಗಳಿಲ್ಲ ಮಾನ್ಯ ಕೃಷ್ಣ ಬೈರೇಗೌಡ್ರೆ, ನೀವು ತುಂಬ ಹೇಳ್ತೀರಾ, ಎಲ್ಲ ಕಡೆನೂ ಕೂಡ ದಾಖಲೆಗಳ ವಿಚಾರದಲ್ಲಿ ಹೇಳ್ತೀರಾ. ಇಲ್ಲಿ ದಾಖಲೆಗಳಿಲ್ಲದೆ ಇರುವಂಥವ್ರಿಗೆ ಹೇಗೆ ಮನೆ ಕೊಡ್ತೀರಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಮಗದೊಂದು ಕಡೆಗೆ ಅಸೂಯೆ ಬಗ್ಗೆ ಮಾತನಾಡ್ತಾ ಇದ್ದೀರಾ. ಏನು ಅಸೂಯೆ ಯಾರು ಪಡಬೇಕಾಗಿದೆ? ಯಾರಿಗಾಗಬೇಕಾಗಿದೆ ಅಸೂಯೆ? ನಿಮಗಲ್ವಾ?